ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ವೆಲ್ ಇವತ್ತು ಗುರುವಾರ ಹೇಗೆಲ್ಲ ಹೋಗುತ್ತೆ ನನ್ನ ರೊಟೀನು ಅಂತ ತೋರಿಸ್ತೀನಿ. ಮೊದಲಿಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಬಂದು ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನಂತರ ಫೋಟೋಗಳನ್ನು ಒರೆಸ್ಕೋತಾ ಇದ್ದೀನಿ. ಫೋಟೋಗಳನ್ನೆಲ್ಲ ಒರೆಸಿ ಕುಂಕುಮ ಇಟ್ಟು ಪೂಜೆ ಮಾಡಿಕೊಂಡೆ. ಅದನ್ನೆಲ್ಲ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಹೀಗೆ ನನ್ನ ಪೂಜೆಯಾಗಿತ್ತು ಮನೇಲಿ. ನಂತರ ಮಠಕ್ಕೆ ಹೋಗೋಣ ಅಂತ ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನ ಪಡ್ಕೊಂಡೆ. ನಂತರ ಮಂಗಳಾರತಿ ತಗೊಂಡು ಇವತ್ತು ರಾಯರ ಸನ್ನಿಧಾನದಲ್ಲಿ ತುಂಬ ಜನ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ತುಂಬ ಜನ ಇರ್ತಾರೆ. ಗುರುವಾರದೊತ್ತಂತೂ ಕಾಲಿಡೋಕ್ಕೆ ಆಗಲ್ಲ, ಆ ಥರ ರಶ್ ಇರುತ್ತೆ. ತುಂಬ ಜನ ಇರ್ತಾರೆ ರಾಯರ ಮಠದಲ್ಲಿ. ರಾಯರ ದರ್ಶನ ನೀವೂ ಪಡ್ಕೊಳ್ಳಿ, ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಕಾರ್ತಿಕ ಮಾಸ ನಡೀತಾ ಇರೋದರಿಂದ ರಾಯರ ಮಠದಲ್ಲೂ ಸಹ ದೀಪಗಳನ್ನು ಹಚ್ತಾರೆ, ಕಾರ್ತಿಕ ದೀಪಗಳನ್ನು. ಹೀಗೆ ನೋಡ್ತಾ ಇರ್ಬೋದು ಎಷ್ಟೊಂದು ದೀಪಗಳನ್ನು ಹಚ್ಚಿದ್ದಾರೆ. ಹಾಗೆ ಇಲ್ಲಿ ರಾಯರನ ತೊಟ್ಲಲ್ಲಿ ಇಟ್ಟು ತೂಗುತ್ತಾ ಸೇವೆಯನ್ನು ಮಾಡ್ತಾರೆ. ಹಾಗೆ ತುಂಬ ಜನ ಬೆಲ್ಲದ ಆರತಿ ಹಾಗೆ ಮಣ್ಣಿನ ದೀಪಗಳನ್ನು ಸಹ ರಾಯರಿಗೆ ಅರ್ಪಿಸ್ತಾರೆ, ವ್ರತಗಳನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಣ್ಣಿನ ದೀಪಗಳನ್ನು ಹಾಗೆ ಬೆಲ್ಲದ ದೀಪಗಳನ್ನು ಸಹ ನೋಡ್ಬೋದು. ನಂತರ ಅಕ್ಷತೆ ಮತ್ತು ಕಲ್ಸಕ್ಕರೆ ಪ್ರಸಾದ ಕೊಟ್ಟರು. ರಾಯ ಮಠದಿಂದ ಮನೆಗೆ ಬಂದು ಪ್ರಸಾದ ಚಿತ್ರಾನ್ನ ಮಾಡಿದೆ, ಹಾಗಾಗಿ ಚಿತ್ರಾನ್ನ ತಿಂದು ನೆಕ್ಸ್ಟು ಸೊಪ್ಪು ಸೋಸಿ ಈಗ ಮಸ್ಸೊಪ್ಪನ್ನು ಮಾಡ್ತಾಯಿದ್ದೀನಿ. ಇದು ಹಳ್ಳಿ ಸ್ಟೈಲ್ ಮಾಡ್ತಾ ಇರೋವಂಥ ಮಸ್ಸೊಪ್ಪು. ನಾನಿಲ್ಲಿ ತೊಗರಿಬೇಳೆ ಹಾಗೆ ಕೆಂಪು ಮಸೂರ್ ದಾಲ್ ಅಂತಾರಲ್ಲ ಅದನ್ನು ಸಹ ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಬೆಳ್ಳುಳ್ಳಿ 1 ಪಾಯಿ ಬೆಳ್ಳುಳ್ಳಿ ಹಾಗೆ 2 ಟೊಮೊಟೊ ಹಾಗೆ 1 ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ 2-3 ಸತಿ ತೊಳೆದಿರೋ ಅಂಥ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀರನ್ನು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಇದಕ್ಕೆ ಖಾರ, ಉಪ್ಪು ಮತ್ತು ಮಸಾಲೆ ಪುಡಿ ಹಾಗೆ ಕಾಯಿ ತುರಿ ಎಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಹಳ್ಳಿ ಸ್ಟೈಲಲ್ಲಿ ಇದೇ ರೀತಿ ಎಲ್ಲ ಹಾಕ್ಕೊಂಡು ಕೂಗಿಸ್ಕೋತಾರೆ. ಈ ಕೂಗಿಸ್ಕೊಂಡು 2 ವಿಸಿಲ್ ಬಂದ ನಂತರ ಅದನ್ನು ಆರೋಕ್ಕಿಟ್ಟಿದ್ದೆ. ಆರಿದ ಮೇಲೆ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಮಸಿತಾರೆ, ಅದು ಸಹ ಚೆನ್ನಾಗಿರುತ್ತೆ ರುಚಿ. ಆದರೆ ನಾನು ಈ ಸೊಪ್ಪನ್ನೆಲ್ಲ ತೆಗೆದಿಡ್ತಾರೆ ಅಂತೇಳ್ಬಿಟ್ಟು ತರಿಯಾಗಿ ರುಬ್ಕೊಂಡು ಬರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾನು ರುಬ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಯಾರೆಲ್ಲ ಮೊದಲು ಸತಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಎಲ್ಲೂ ಸಹ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುದಿಸ್ಕೋತಾ ಇದ್ದೀನಿ. ಕುದಿಸ್ಕೊಂಡು ನಂತರ ಅದಕ್ಕೆ ಒಗ್ಗರಣೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನು ಹಾಕ್ಕೋತೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯನ್ನು ಸಹ ಹಾಕ್ಕೋತೀನಿ. ನಾನಿಲ್ಲಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋದಿಲ್ಲ, ಹಾಗಾಗಿ ಬರೀ ಜಸ್ಟ್ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೋತೀನಿ. ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಟ್ಕೋತೀನಿ. ನೀವು ಬೇಕಾದರೆ ಈರುಳ್ಳಿ ಸಹ ಸೇರ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಅದು ರುಚಿಯಾಗಿರುತ್ತೆ. ಈಗ ಒಗ್ಗರಣೆ ಇದಾದಮೇಲೆ ಒಗ್ಗರಣೆನ ಕುದಿಯುತ್ತಿರೋ ಅಂಥ ಸಾಂಬಾರಿಗೆ ಈ ಒಗ್ಗರಣೆನ ಸೇರಿಸಿದ್ರೆ ಇಲ್ಲಿಗೆ ಮಸ್ಸೊಪ್ಪು ರೆಡಿ ಆಗುತ್ತೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ. ಹೀಗೆ ಇದಕ್ಕೆ ಮೊದಲೇ ಹಾಕಿರೋದ್ರಿಂದ ಖಾರ, ಉಪ್ಪು, ಮಸಾಲೆ ಪುಡಿ ಎಲ್ಲ ಹಾಕಿರೋದ್ರಿಂದ ಈಗ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಹೀಗೆ ಸಾರು ಕುದೀತು. ನಂತರ ಇದು ನೈಟು ಮುದ್ದೆ ಮಾಡಿದ್ದೆ. ಇದಕ್ಕೆ ಮುದ್ದೆ ಹಾಗೆ ಸಾರು. ನೆಕ್ಸ್ಟು ನೆಂಚ್ಕೊಳ್ಳೋಕ್ಕೆ ಅಂತ ಹಪ್ಳನ ಕದ್ದಿದ್ದೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಒಂದು ಸೈಡಿಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಂತರ ತುಂಬ ವರ್ಷಗಳ ನಂತರ ಈ ಕಾಂತಾರ ಮೂವಿನ ನೋಡೋದಕ್ಕೆ ಮೂವಿಗೆ ಹೋಗಿದ್ವಿ ಥಿಯೇಟ್ರಿಗೆ.
ಕಾಂತಾರ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದ್ರಿಂದ ಇದನ್ನೇ ನೋಡೋಣ ಅಂತ ಕಾಂತಾರ ಮೂವಿಗೆ ಹೋಗಿದ್ವಿ ನೈಟು. ಇದು ತುಂಬ ಚೆನ್ನಾಗಿದೆ ಫಿಲಮು ಅಂತ ಹೇಳ್ತೀನಿ. ಕೆಲವು ಕ್ಲಿಪ್ಗಳನ್ನು ಇಲ್ಲಿ ಹಾಕಿದ್ದೀನಿ, ನೋಡಿ. ಯಾರೆಲ್ಲ ಕಾಂತಾರ ಮೂವಿನ ನೋಡಿದ್ದೀರಾ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ. ಹಾಗೆ ಈ ಫಿಲಮಲ್ಲಿ ದೈವ ದರ್ಶನನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರಾತ್ರಿ ಆಗಿರೋದ್ರಿಂದ ಯಾರೂ ಅಷ್ಟು ರಶ್ ಸಹ ಇರಲಿಲ್ಲ. ಹಾಗಾಗಿ ರಾತ್ರಿಯೇ ಹೋಗಿ ಈ ಮೂವಿನ ನೋಡ್ಕೊಂಡು ಬಂದ್ವಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಫಿಲಮು ಅಂತ ತಿಳಿಸಿ. ಹಾಗೆ ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಮೊದಲು ಸತಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರಿಗೆ ಎಂಕರೇಜ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ನೋಡಿದ್ದೀರಾ, ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.